ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬೇರೆ ಕಡೆ ಕೆಲಸ ನೋಡ್ಕೊ ಅಂತ ಹೇಳ್ಬಿಟ್ಟು ಈಗ ನನ್ನ ತಾವನೇ ಮಾತಾಡಕ್ ಬಂದಿದ್ಯಾ? ಏನು ಸಮಾಚಾರ? ಕೊಂಗ್ ಸಾಕು, ಸುಮ್ಕೆ ನಿಂತ್ಕತ್ಯಾ? ನಿಂತವ ನಾನು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಓಹೋ, ನಮ್ಮಂತ ಖಾಲಿ ಫಲ ತಾವು ಮಾತಾಡೋದಕ್ಕೆ ಏನು ಇಷ್ಟ ಇರ್ತದ ಬೇ? ಯಾಕೋ ತುಂಬಾ ಅತಿಯಾಗಿ ಮಾತಾಡ್ತಿದ್ಯಾ ಕಣ್ಲ. ಸರಿ, ಅದೇನು ಅಂತ ಹೇಳು. ಕಾಳಿ, ನಿನ್ಗೆ ಪಲ್ಲವಿ ಕಂಡ್ರೆ ಯೋನ್ ಅನ್ಸ್ತದೆ? ಹಾಫ್ ಮೆಂಟ್ಲು ಅನಿಸ್ತದೆ. ಸುಮ್ಕೆ ತಮಾಷೆ ಮಾಡ್ಬೇಡ ಕಣ್ಲ, ನಾನು ಸೀರಿಯಸ್ ಆಗಿ ಕೇಳ್ತೀವ್ನಿ. ಪಲ್ಲವಿ ನಿನ್ ಜೊತೆ ನಡ್ಕೊಳ್ಳೋದು, ಅವಳು ಮಾತಾಡೋದು, ಕಾಳಜಿ ತೋರ್ಸೋದು, ಇದೆಲ್ಲ ನೋಡಿದ್ರೆ ನಿಂಗೆ ಯೋನ್ ಅನ್ಸ್ತದೆ? ಏನು ಅನಿಸ್ತದ? ದೊಣ್ಣೆ ತಗೊಂಡು ನಾಲ್ಕು ಬಾರಿಸ್ಬೇಕು ಅನಿಸ್ತದೆ. ಕಾಳಿ, ಹೆಣ್ಮಕ್ಳು ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು. ಪಾಪ ಅವಳು ನೀನ್ ನೋಡಿದ್ರೆ ಯೋಡ್ ಪಿರುತಿ ತೋರಿಸ್ತಾಳೆ. ಅವಳು ಪಿರುತಿ ಯಾವನಿಗೆ ಬೇಕು? ನಾನು ಪಾಡಿ ನಾನು ಸುಮ್ಕೆ ಬಿಟ್ರೆ ಸಾಕು. ಪಿರುತಿ ಮಾಡ್ದವ್ರನ್ನ ದೂರ ತಳ್ಳಬಾರ್ದು. ಅವ್ರ ಮನ್ಸಿಗೆ ಯೋಟ್ ನೋವಾಯ್ತದೆ ಗೊತ್ತಾ? ಓ ಹೌದಾ? ನೀನು ನನ್ನನ್ನು ದೂರ ಮಾಡಿದ್ಯಲ್ಲ, ನನ್ನ ಮನ್ಸಿಗೆ ನೋವು ಹಾಕಿಲ್ವಾ? ಅದೇ ಬ್ಯಾರೆ ಇದೇ ಬ್ಯಾರೆ. ಅದೆಂಗ ಬೇರೆ ಬೇರೆ ಆಯ್ತದೆ? ಪ್ರೀತಿ ಅನ್ನೋದು ಒಂದೇ ತಾನೆ. ನೋಡು, ನೇರವಾಗಿ ನಿಂತವ ಮಾತಾಡ್ತೀನಿ. ಪಲ್ಲವಿ ನಿನ್ನ ಪಿರುತಿ ಮಾಡ್ತಾವಳೆ. ಅವಳ ಪಿರುತಿನ ಒಪ್ಕೊಂಡು ಇಬ್ರು ಮದ್ವೆ ಆಗಿ ಸುಖವಾಗಿರಿ. ಇದೆಲ್ಲ ಹೋಗಿನಂತ ಮಾತಾಡೋಂತ ಆ ಪಲ್ಲವಿ ಹೇಳ್ಕೊಟ್ಲಾ? ನನ್ನ ಜೀವನದ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ನೀನ್ ಯಾರವೇ? ಅವಳು ನಿನ್ನ ಪಿರುತಿ ಮಾಡೋ ಇಸ್ಯಾನ ನನ್ ತವ ಹೇಳ್ಕೊಂಡ್ಲು, ಸಹಾಯ ಮಾಡು ಅಂತಾನು ಕೇಳ್ಕೊಂಡ್ಲು. ನೋಡು, ಪಲ್ಲವಿ ಸ್ಯಾನೆ ಒಳ್ಳೆ ಹುಡುಗಿ ಕಣ್ಲ. ನೀವಿಬ್ರು ಲಗ್ನ ಆದ್ರೆ ಖಂಡಿತವಾಗ್ಲೂ ನೀವಿಬ್ರು ಜೀವನ ಸಂದಾಗಿರ್ತದೆ. ನಿಮ್ಗೆ ಚಂದ್ರು ಅಣ್ಣಯ್ಯ, ನಂಜಮ್ಮನವ್ರ ಸಪೋರ್ಟು ಸಿಗ್ತದೆ. ನನಗೆ ಜೀವನದಾಗ ಬೇಕಾಗಿರೋದು ಮನ ಮೆಚ್ಚಿದ ಹುಡುಗಿ, ಸಪೋರ್ಟ್ ಮಾಡೋ ಸಂಬಂಧ ಅಲ್ಲ. ಹೌದು, ಪಲ್ಲವಿ ಪಿರುತಿ ಬಗ್ಗೆ ಇಟ್ಟೊಂದು ಕಾಳಜಿ ತೋರಿಸಿದ್ಯಲ್ಲ, ನಿನ್ ಕಣ್ಣಿಗೆ ನನ್ನ ಪಿರುತಿ ಕಾಣಿಸ್ಲಿಲ್ವಾ? ಮೊದಲು ನನ್ನ ಮನ್ಸಿನಾಗೆ ನಿನ್ನ ಮ್ಯಾಕೆ ಏಟ್ ಪ್ರೀತಿ ಇದೆ ಅಂತ ತಿಳ್ಕೊ, ಆಮ್ಯಾಗ ಕಂಡು ಪಿರುತಿ ಬಗ್ಗೆ ಮಾತಾಡುವಂತೆ. ಅಬ್ಬಾ ಸಾನವ್ರೆ, ಎಲ್ರು ಎಲ್ಲಿದ್ದೀರಾ? ಎಲ್ರು ಬೇಗ ಬನ್ನಿ, ಸಿಹಿ ಸುದ್ದಿ ಇದೆ. ಬಂದೋ ಇವನಪ್ಪ ಸಿರಿ ಸ್ಯಾನ ಖುಷಿಯಾಗಿದೀಯಾ? ಇವ್ರಿನ್ ಮ್ಯಾಕೆ ಬರೀ ಬಂಗಾರಮ್ಮನ್ ಸೊಸೆ ಅಲ್ಲ, ಪಂಚಾಯ್ತಿ ಅಧ್ಯಕ್ಷೆ ಸ್ನೇಹ. ಏನ್ ನೋಡ್ತಾ ಇದ್ದೀರ ಹೇಳಿ ಅಂದ್ರೆ? ಹೌದು ಮಾವಯ್ಯ, ಬರ್ತಾರ ಎಲೆಕ್ಷನ್ ಆಗೆ ರಾಧನ್ ವಿರುದ್ಧ ನಮ್ಮ ಅಮ್ಮನ ಸ್ಥಾನದಾಗೆ ಸ್ನೇಹ ಅವ್ರು ನಿಲ್ತಾವ್ರೆ. ಈ ಮುಸ್ರೆ ಆಫೀಸರು ನಮ್ ರಾಧನ್ ವಿರುದ್ಧ ನಿಲ್ತಾವಳಾ? ಏನ್ ಹೇಳಿ ಅಂದ್ರೆ ಇದೆಲ್ಲ ಈಗಿರೋ ಪರಿಸ್ಥಿತಿನಲ್ಲಿ ಇದೆಲ್ಲ ಬೇಕಾ? ಸ್ನೇಹ, ಏನಮ್ಮ ಇದೆಲ್ಲ? ಅದ್ಯಾಕ್ ಮಾವಯ್ಯ ಗಾಬರಿ ಬೀಳ್ತಿದ್ದೀರಾ? ಈಗಿರೋ ಪರಿಸ್ಥಿತಿ ಅಂದ್ರೆ ಏನಾಗೈತೆ? ಬಸ್ರಿ ಹೆಂಗ್ಸಲ್ಲೇನಪ್ಪ, ಇಂಥ ಟೈಮ್ನಾಗೆ ಯಾಕೆ ಸುಮ್ಕೆ ವಾತಾವರಣ ತಗೋಬೇಕು ಅಂತ ಗಂಗಾಧರಪ್ಪಿ ಹೇಳ್ತಾನೆ. ಇದು ಒತ್ತಡದ ಪ್ರಶ್ನೆ ಅಲ್ಲವಾ, ನಮ್ಮ ಅವ್ವನ ಗೌರವದ ಪ್ರಶ್ನೆ. ಇವ್ರು ನಿಲ್ಲೇಬೇಕು, ಗೆಲ್ಲೇಬೇಕು. ಯಾರಿಗೆ ಯೋನ್ ಅನ್ಸ್ತಾಯ್ತೋ ಗೊತ್ತಿಲ್ಲ, ಆದ್ರೆ ನೀನ್ ಎಲೆಕ್ಷನ್ ನಿಂತಿರೋದು ಸಿಯಾನೆ ಖುಷಿ ಆಯ್ತೈತೆ.
ನಾಡ್ತ ಪುಟ್ಟಮ್ಮೆ, ನನಗೆ ಪುಟ್ಟವ್ವ ಎರಡನೇ ತಾಯಿ ಅವ್ರು ಹೇಳ್ದಂಗೆ ಕೇಳ್ತೀನಿ ಅಂತಿದ್ರು. ಗುಟ್ಟೆ ಬಿಟ್ಕೊಳ್ಳಿಲ್ಲ. ಇದನ್ನು ಯಾವಾಗ ನಿರ್ಧಾರ ಮಾಡಿದ್ರೋ ಗೊತ್ತೇ ಇಲ್ಲ ನೋಡಿ ನಮಗೆ. ಇವ್ರು ನನ್ಗೆ ಹೇಳ್ದೇನೆ ನಿರ್ಧಾರ ತಗೊಂಡಿದ್ದಾರೆ. ನನಗ್ ಗೊತ್ತಾಗಿದೆ ಪಾರ್ಟಿ ಆಫೀಸ್ಗೆ ಹೋದ್ಮೇಲೆ ಗೋಪಾಲಪ್ಪ. ತಮಾಷೆ ಮಾಡ್ಬೇಡಿ ಅಧ್ಯಕ್ಷರೇ. ಓದಕ್ ಬರ್ದಿರೋರೆಲ್ಲ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಜನರು ಸೇವೆ ಮಾಡ್ತಾರಾ? ಕಂಟಿ ಓದು ಬರಹ ಗೊತ್ತಿಲ್ಲ, ಅನಕ್ಷರಸ್ಥ ಅಂತ ಮನವರಿಕೆ ಮಾಡ್ತಿದ್ದೀನಿ. ನಾನು ನಿನ್ಗೆ ನೋವು ಮಾಡ್ಬೇಕು ಅಂತ ಹಾಗೆ ಹೇಳಿಲ್ಲ ಕಂಟಿ. ನನ್ ವಿರುದ್ಧ ನಿಲ್ಲೋ ತಾಕತ್ತಿದೆ ಅಂದಲ್ಲ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಹೌದು, ನೀನ್ ನಿಲ್ಲಿಲ್ಲ ಅಂದ್ರೆ ಬೇರೆ ಯಾರು ನಿಲ್ತಾರೆ? ನನ್ನ ಬಂಗಾರದ ಸ್ಥಾನದಾಗೆ ಸ್ನೇಹ ಅವ್ರು ಹೇಳ್ತಾರೆ. ನನ್ನ ಬಂಗಾರನ ಕುರ್ಚಿಗೆ ಅದರದೇ ಆದಂತ ಘನತೆ ಅದೇ. ಅದನ್ನ ಉಳಿಸ್ಬೇಕಂದ್ರೆ ಸರಿಯಾದ ವ್ಯಕ್ತಿ ನೀವೇ. ಕಳ್ಳರು ಸುಳ್ರೆಲ್ಲ ಬಂದು ನಮ್ಮ ಅವ್ವನ ಜಾಗದಾಗ ಕೂರ್ತಾರಂದ್ರೆ ಹೆಂಗವ ಬಿಟ್ಕೊಡಕಾಯ್ತದೆ? ಅದು ಅಲ್ಲದೆ ಸ್ನೇಹ ಅವ್ರಿಗೆ ಅವ್ವನ ಸ್ಥಾನದಾಗ ಕೂತು ಊರ್ ಕಾಯೋ ಎಲ್ಲ ಅರ್ಹತೆನೂ ಐತೆ. ನೀನು ಹೇಳೋದು ಸರಿಯಾಗಿ ಐತೆ ಕಣಪ್ಪ. ನಿನ್ನಿಷ್ಟಂಗೆ ಆಗಿ ಬೇಲಿ ಕಾಯಕ್ಕೆ ಗೂಳಿನ ಮಡ್ಗಕ್ಕಾಯ್ತದ? ಒಳ್ಳೆ ಜನ ಕುರ್ಚಿ ಮೇಲೆ ಕುಂತು ಊರ್ ಕಾಯೋದೆ ಒಳ್ಳೇದು. ಅದು ಅಲ್ಲದೆ ಅಮ್ಮವ್ರ ಆಶೀರ್ವಾದ ನಮ್ಮ ಸ್ನೇಹದ ಮೇಲದೆ. ನಿನ್ ಸಾವು ಇವತ್ತೇ ಅಂತ ಬರ್ದಿರ್ಬೇಕಾರೆ ನೀನ್ ಗೆದ್ದು ಪಂಚಾಯತಿ ಕುರ್ಚಿಲ್ ಕೂರ್ತ್ಯಾ? ನಾನು ಬದುಕಿರೋ ಗಂಟ ನಮ್ಮ ಅವ್ವನ ಸ್ಥಾನದಾಗೆ ಕೆಟ್ಟ ಜನ ಕೂರಕ್ ನಾನು ಬಿಡಕ್ಕಿಲ್ಲ ಕಣವ. ಕಂಟಿ, ನೀ ಇಂಥ ಕೆಲಸ ಮಾಡ್ತೀಯ ಅಂತಾನೆ ಗಂಗಾಧರಪ್ಪ ಮಗಳಿಗೋಸ್ಕರ ಹಬ್ಬದ ಅಡ್ಗೆ ಮಾಡಿ ಕಾಯ್ತಾ ಕೂತಿದ್ದ ಅಂತ ಅನ್ಸ್ತದೆ. ಗಂಗಾಧರಪ್ಪ ಹಬ್ಬದ ಅಡ್ಗೆನಾ? ಓ, ಇವತ್ತು ಗಂಗಾಧರಪ್ಪ ಅವನ್ ಕೈಯಾರೆ ಮಗಳಿಗೆ ಊಟ ಮಾಡಿಸ್ಬೇಕು ಅಂತ ಹಬ್ಬದ ಅಡ್ಗೆ ತಯಾರು ಮಾಡ್ಕೊಂಡು ಕೂತವ್ನೆ. ಗಂಗಾಧರಪ್ಪ, ನಿನ್ ಮಗಳು ಎಲೆಕ್ಷನ್ಗೆ ನಿಂತವಳೆ. ಇದೇ ಖುಷಿನಾಗೆ ಹೋಗು, ಊಟ ಪಡಿಸೋಗು. ಹೌದಾ ಗಂಗಾಧರಪ್ಪ? ಒಬ್ಬ ತಾಯಿ ತನ್ನ ಮಗಳಿಗೆ ಬಸ್ರಿ ಆದಾಗ ಇವನೆಲ್ಲ ಮಾಡಬೇಕು, ಅದನ್ನ ತಂದೆಯಾಗಿ ನೀನೇ ಮಾಡಿದ್ಯಲ್ಲ, ಧ್ಯಾನ ಸಂತೋಷ ಆಯ್ತು. ಓ, ಬಡ್ಸೋಗು, ಹೋಗವ ಊಟ ಮಾಡೋಗು.